ನಾವು ಮನೆ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದಷ್ಟು ಮನೆಗಳನ್ನ ನೋಡಿದ್ವಿ. ಈ ಮನೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫೈನಲಿ ಈ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡೇ ಬಿಟ್ಟಿದ್ವಿ. ಡಿಸೈಡ್ ಮಾಡಾದ್ಮೇಲೆ ತುಂಬ ಕುತ್ಕೊಂಡು ಯೋಚನೆ ಮಾಡಿದಾಗ ಅನ್ನಿಸ್ತು, ಹಳೇದೆಲ್ಲ ನೆನಪಾದಾಗ ಆಂಟಿ ನೋಡ್ಕೊಂಡಿರೋದು, ಅವರಿರೋ ಸೆಕೆಂಡ್ ಫ್ಲೋರಲ್ಲಿ ನಮ್ಮನ್ನ ಪ್ರೆಗ್ನೆಂಟ್ ಟೈಮಲ್ಲಿ ಆಗಿರ್ಬೋದು, ಪಾಪು ಹುಟ್ಟಾದ್ಮೇಲೆ ಆಗಿರ್ಬೋದು, ನಾನು ಊರಿಗೆ ಹೋದಾಗ ನಮ್ಮ ಮನೆಯವ್ರನ್ನ ನೋಡ್ಕೊಂಡಿರೋದು, ಮೇಲಿಂದ ತೊಗೊಬಂದು ಊಟ ಕೊಟ್ಟಿರೋದು, ಅದನ್ನೆಲ್ಲ ನೆನೆಸ್ಕೊಂಡಾಗ ನಮಗೆ ನಿಜವಾಗ್ಲೂ ಮನೆ ಚೆನ್ನಾಗಿರೋ ಮನೆಗೆ ಯಾವಾಗ ಬೇಕಾದರೂ ಹೋಗ್ಬೋದು. ಹೋಗೋಕ್ಕೆ ನಿಜವಾಗ್ಲೂ ಅಷ್ಟೊಂದು ನೋವಾಗ್ತಿದೆ ಅಂತಲೇ ಹೇಳ್ಬೋದು. ಕೆಲವೊಂದು ಸಂಬಂಧಗಳೇ ಹಂಗೆ, ಏನು ಮಾಡೋಕ್ಕಾಗೋದಿಲ್ಲ. ಬಿಟ್ಟೋಗೋಕ್ಕೆ ತುಂಬಾ ನೋವಾಗುತ್ತೆ. ನಮ್ಮ ಮನೆಯವ್ರು ಯಾರನ್ನೂ ಹಚ್ಕೊಳ್ಳೋದಿಲ್ಲ, ಬಟ್ ಅವ್ರಿಗೆ ಬೇಜಾರಾಗ್ತಿದೆ ಅಂದಮೇಲೆ ಸುಮ್ಮನೆ ಆಗಿದ್ದೀವಿ. ನಮ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತಲೇ ಅನ್ನಿಸ್ತಾ ಇದೆ. ಮನೆ ನೋಡಬೇಕಾದ್ರೆ ನೋಡ್ಕೊಂಡೇನೋ ಬಂದುಬಿಟ್ವಿ ಹೋಗೋಣ ಅಂತ ಅಂದ್ಕೊಂಡು. ಬಟ್ ನಮ್ಮ ಮನೆಯವ್ರಿಗೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಅಂತ ನಮಗೆ ಆಮೇಲೆ ಗೊತ್ತಾಗಿದ್ದು ಡಿಸೈಡ್ ಮಾಡಾದ್ಮೇಲೆ. ಎಷ್ಟೊಂದು ಸಲ ನನಗೂ ಅಮ್ಮ ಆಗಿದ್ದಾರೆ, ನಿನಗೂ ಅಮ್ಮ ಹೆಂಗಮ್ಮ ಬಿಟ್ಟು ಹೋಗೋದು ಅಂತ ಹೇಳ್ತಾಯಿದ್ರು. ಅವ್ರಿಗೆ ಅಷ್ಟೊಂದು ನೋವಾಗ್ತಿದೆ ಅಂತ ಅಂದಮೇಲೆ ಹೋಗೋದೇ ಬೇಡ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಮುಂದೆ ಒಂದಿನ ಹೋಗೋ ಟೈಮ್ ಬರುತ್ತೆ, ಆವಾಗ ನೋಡೋಣ, ಖುಷಿಯಿಂದ ಹೋಗೋಣ. ಬೇಜಾರಾಗೋದು ಬೇಡ, ನಮಗೂ ತುಂಬಾ ಬೇಜಾರಾಗುತ್ತೆ, ಅವ್ರಿಗೂ ಆಗುತ್ತೆ ಅಂತ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ನಾವು ಮಾತ್ರ ಹಿಂಗೇನಾ, ಎಲ್ಲರೂ ಹಿಂಗೇನಾ ಗೊತ್ತಿಲ್ಲ. ತುಂಬ ಜನ ಆರಾಮಾಗಿ ಹೋಗ್ತಾರೆ, ಹೊಸ ಮನೆಗೆ ಹೋಗ್ಬೇಕಾದ್ರೆ ಫುಲ್ಲು ಖುಷಿಯಾಗಿ ಹೋಗ್ತಾರೆ. ಬಟ್ ನಮಗೆ ಆ ಥರ ಆಗ್ತಾನೇ ಇಲ್ಲ. ತುಂಬ ಆಲೇ 3-4 ಮಂತ್ಸ್ ಆಯಿತು. ಪಾಪ ಅವರು ಒಂದಿನಕ್ಕೂ ನಾನು ಖಾಲಿ ಮಾಡ್ತೀನಿ ಅಂದಮೇಲೆ ಮನೆ ಹೋಗ್ತೀರಾ ಸಿಗ್ತಾ ಅಂತ ಅಂದ್ಬಿಟ್ಟು ಕೇಳಲೇ ಇಲ್ಲ. ತುಂಬ ಅಪರೂಪ ಒಳ್ಳೆಯವ್ರು ಸಿಗೋದು, ಕಳ್ಕೊಳ್ಳೋದು ತುಂಬಾ ಈಸಿ, ಪಡ್ಕೊಳ್ಳೋದು ತುಂಬಾ ಕಷ್ಟ. ಹಾಗಾಗಿ ಯಾರನ್ನೂ ಕಳ್ಕೊಳ್ಳೋಕೆ ಹೋಗಬೇಡಿ. ಜೀವನದಲ್ಲಿ ದುಡ್ಡು, ಒಡವೆ, ಮನೆ, ಬಟ್ಟೆ ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು, ಆದರೆ ಒಳ್ಳೆ ಜನನ ಸಂಪಾದನೆ ಮಾಡೋಕ್ಕಾಗಲ್ಲ. ನಾನು ಒಂದೇ ಒಂದು ದಿನಕ್ಕೂ ಅವರು ಫ್ರೀ ಆಗಿದ್ದಾರಾ, ನನ್ನ ಮಕ್ಕಳನ್ನ ನೋಡ್ಕೋತೀರಾ ಅಂತ ಕೇಳಿ ಅವ್ರು ಬಿಟ್ಟೇ ಬರಲಿಲ್ಲ. ಸುಮ್ಮನೆ ಹೋಗ್ಬಿಟ್ಟು ಬಿಟ್ಬಿಡ್ತೀನಿ, ಅವ್ರಿಗೆ ಎಷ್ಟೇ ಕೆಲಸ ಇದ್ರೂ ಅವರು ಆರಾಮಾಗಿ ಒಂದಿನಕ್ಕೂ ಇಲಾಕ ಆಗೋದಿಲ್ಲ ಅಂತ ಅಂದೇ ಇಲ್ಲ. ಆಂಟಿನೂ ಅಷ್ಟೇ ಕೆಳಗಡೆ ಬಾಗಿಲೆಲ್ಲ ತೊಳೆಯೋಕ್ಕೆ ಬರಬೇಕಾದ್ರೆ ಎತ್ಕೊಂಡೇ ಹೊಟ್ಟೋಗ್ಬಿಡೋರು. ಅದನ್ನೆಲ್ಲ ನೆನೆಸ್ಕೊಂಡಾಗ ನನಗೆ ಕಣ್ಣಲ್ಲಿ ನೀರು ತುಂಬ್ಕೊಂಬರುತ್ತೆ. ನನ್ನ ಬಗ್ಗೆ ಅವ್ರಿಗೇನೇ ಒಪಿನಿಯನ್ ಇದೆಯೋ ನನಗೆ ಗೊತ್ತಿಲ್ಲ, ಬಟ್ ನಮಗೆ ಮಾತ್ರ ತುಂಬಾ ಪ್ರೀತಿ ಇದೆ. ನಮ್ಮ ಲತೀಕ್ಷಾ ಬೇರೆ ಇವಾಗ ಬಂದುಬಿಟ್ಟಿದ್ದಾಳೆ ಅವ್ರ ಮನೆಗೆ. ಅವಳಂತೂ ತುಂಬಾ ಚೆನ್ನಾಗಿ ಆಟ ಆಡ್ತಾಳೆ. ಅವಳನ್ನು ಬಿಟ್ಟು ಹೋಗೋಕ್ಕೆ ನಿಜವಾಗ್ಲೂ ಇಷ್ಟನೇ ಇಲ್ಲ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.